ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಬೋಟ್ ನೆಕ್ ಬ್ಲೌಸ್ನ ಯಾವ ರೀತಿ ನಾವು ಕಟಿಂಗ್ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ ವಿತ್ ಬಾಡಿ ಮೆಜರ್ಮೆಂಟ್ಸು. ನಾನಿಲ್ಲಿ ಕಸ್ಟಮರ್ ಬಾಡಿ ಮೆಜರ್ಮೆಂಟ್ಸನ್ನು ತೊಗೊಂಡಿದ್ದೀನಿ. ಇವರು ಬಾಡಿ ಮೆಜರ್ಮೆಂಟ್ಸ್ ಪ್ರಕಾರ ಬ್ಲೌಸ್ ಲೆಂತ್ 13 ಬೇಕು, ಫುಲ್ ಶೋಲ್ಡರ್ ಬಂದು 13 ಇದೆ, ಅಪ್ಪರ್ ಚೆಸ್ಟ್ 28, ಫುಲ್ ಬಸ್ಟ್ 29, ವೇಸ್ಟ್ ರೌಂಡ್ 24, ಆರ್ಮ್ ರೌಂಡ್ 14, ಸ್ಲೀವ್ಸ್ ಲೆಂತು, ಸ್ಲೀವ್ಸ್ ಅರೌಂಡು, ಬಸ್ಟ್ ಪಾಯಿಂಟ್ ಇಷ್ಟನ್ನು ನಾನು ಅವ್ರ ಬಾಡಿ ಮೆಜರ್ಮೆಂಟ್ಸಲ್ಲಿ ತೊಗೊಂಡಿದ್ದೀನಿ. ಬ್ಲೌಸ್ ನೋಡ್ತಿದ್ದೀರಲ್ಲ, ನೆಟ್ಟೆಡ್ಡು. ಈ ಥರ ಬ್ಲೌಸಸ್ಗೆ ನಾವು ಕಂಪಲ್ಸರಿ ಸ್ಯಾಟಿನ್ ಲೈನಿಂಗು ಮತ್ತು ಕಾಟನ್ ಲೈನಿಂಗ್ ಎರಡನ್ನೂ ಕೂಡ ಯೂಸ್ ಮಾಡ್ಕೋಬೇಕಾಗುತ್ತೆ. ಈಗ ನಾನಿಲ್ಲಿ ಕಾಟನ್ ಲೈನಿಂಗ್ ಮೇಲೆ ಮಾರ್ಕ್ ಮಾಡಿ ತೋರಿಸ್ತೀನಿ. ಇದು ಬ್ಯಾಕ್ ಓಪನ್ ಬ್ಲೌಸ್ ಆಗಿರೋದ್ರಿಂದ ಲೈನಿಂಗ್ ಅನ್ನೋದು ಇಲ್ಲಿ ಡಬಲ್ ಫೋಲ್ಡಲ್ಲಿ ಓಪನಿಂಗ್ಸ್ ಅನ್ನೋದು ನನ್ನ ಸೈಡ್ಗೆ ಇರೋ ಥರ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಫೋಲ್ಡಿಂಗ್ ಅನ್ನೋದು ನನಗೆ ಆಪೋಸಿಟ್ ಸೈಡ್ ಇರೋ ಥರ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಫಸ್ಟು ಮೇಲ್ಗಡೆ ಒಂದು 1/2 ಇಂಚ್ ಮಾರ್ಜಿನನ್ನು ಬಿಟ್ಟು ಒಂದು ಬೇಸ್ ಲೈನನ್ನು ಡ್ರಾ ಮಾಡ್ಕೊಂಡಿದ್ದೀನಿ. ಈಗ ಶೋಲ್ಡರ್ ಡೌನ್ಗೋಸ್ಕರ 1 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ಕೂಡ ಒಂದು ಸ್ಟ್ರೈಟ್ ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಹಾಗೆ ಉಕ್ಸ್ ಪಟ್ಟಿ ಸೈಡು ನಮಗೆ ಉಕ್ಸ್ ಮತ್ತು ಐಪಟ್ಟಿನ ಸ್ಟಿಚ್ ಮಾಡೋದಕ್ಕೆ ಮಾರ್ಜಿನ್ ಬೇಕಾಗುತ್ತೆ. ಸೊ 1/4 ಇಂಚು ಮಾರ್ಜಿನ್ಗೆ ಈ ರೀತಿ ಸ್ಟ್ರೈಟಾಗಿ ಓಪನಿಂಗ್ ಸೈಡು ಈ ರೀತಿ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಕಂಪಲ್ಸರಿ ನೀವು ಬ್ಯಾಕ್ ಉಕ್ಸ್ ಬ್ಲೌಸನ್ನು ಸ್ಟಿಚ್ ಮಾಡ್ತಾ ಇದ್ದೀರಂದರೆ ಈ ರೀತಿ 1/4 ಇಂಚು ಮಾರ್ಜಿನ್ ಅನ್ನೋದು ನೀವು ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ. ಈ ರೀತಿ ಉಕ್ಸ್ ಪಟ್ಟಿ ಮತ್ತು ಐಪಟ್ಟಿಗೆ ನೀವು 1/4 ಇಂಚು ಮಾರ್ಜಿನ್ ಅನ್ನೋದು ತೊಗೊಳ್ಲಿಲ್ಲ ಅಂದರೆ ನಿಮಗೆ ಬ್ಲೌಸ್ ಅನ್ನೋದು ಟೈಟ್ ಬಂದುಬಿಡುತ್ತೆ. ಸೊ ಅದಕ್ಕೆ ಕಂಪಲ್ಸರಿ ನೀವು 1/4 ಇಂಚ್ ಮಾರ್ಜಿನ್ ಅನ್ನೋದು ತೊಗೋಬೇಕು. ಈಗ ನೆಕ್ ಲೈನಲ್ಲಿ ನೆಕ್ ಬಿಡ್ತು ಬಂದು 2.5, ಎನಿ ಸೈಜು 2.5ಗೆ ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ ಶೋಲ್ಡರ್ ಲೈನಲ್ಲಿ ಇವ್ರು ಫುಲ್ ಶೋಲ್ಡರ್ ಏನಿದೆಯೋ ಅದರಲ್ಲಿ ಅರ್ಧ ಮಾರ್ಕ್ ಮಾಡ್ಕೋಬೇಕು. ಇವರು ಫುಲ್ ಶೋಲ್ಡರ್ ಬಂದು 13, ಅದರಲ್ಲಿ ಅರ್ಧ ಅಂದರೆ 6.5. ಈಗ ನೆಕ್ ಪಾಯಿಂಟ್ ಹತ್ರದಿಂದ ಶೋಲ್ಡರ್ ಪಾಯಿಂಟ್ಗೆ ಈ ರೀತಿ ಕ್ರಾಸ್ ಆಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಇವರ ಆರ್ಮ್ ರೌಂಡ್ ಬಂದು 14 ಡಿವೈಡೆಡ್ ಬೈ 2 ಮಾಡಿದ್ರೆ 7 ಬರುತ್ತೆ. ಬಂದಿರೋ 7ಅಲ್ಲಿ 1.75 ಇಂಚಸ್ನ ಮೈನಸ್ ಮಾಡ್ಕೋಬೇಕು. ಈ 5.25ನ ಶೋಲ್ಡರ್ ಪಾಯಿಂಟ್ ಹತ್ರದಿಂದ ನೋಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಇದು ಬಂದು ನಮಗೆ ಚೆಸ್ಟ್ ಲೈನು. ಈ ಚೆಸ್ಟ್ ಲೈನ್ ಮೇಲೆ ನಾವು ಬಸ್ಟನ್ನು ಮಾರ್ಕ್ ಮಾಡ್ಕೋಬೇಕು. ಇವರು ಬಸ್ಟ್ ಬಂದು 29 ಪ್ಲಸ್ 2 ಇಂಚಸ್ ಲೂಸಿಂಗ್ ಆ್ಯಡ್ ಮಾಡಿದ್ರೆ 31 ಆಗುತ್ತೆ. ಡಿವೈಡೆಡ್ ಬೈ 4 ಮಾಡಿದ್ರೆ 7.75 ಇಂಚಸ್ ಅನ್ನೋದು ಬರ್ತಿದೆ. ನೋಡಿ ಉಕ್ಸ್ ಪಟ್ಟಿ ಸೈಡ್ ಬಿಟ್ಟು ನಾವು ಈ ರೀತಿ 7.75ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವರು ಅಪ್ಪರ್ ಚೆಸ್ಟ್ ಬಂದು 28 ಸೈಜ್ ಆಗಿರೋದ್ರಿಂದ ಆರ್ಮ್ ಕರ್ವ್ ಲೈನನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಒಳಗಡೆಗೆ ನಾನು 2 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ 2 ಇಂಚಸ್ ಹತ್ತಿರದಿಂದ ಉಕ್ಸ್ ಪಟ್ಟಿವರೆಗೂ ಈ ರೀತಿ ವಿಡ್ತ್ ಅನ್ನೋದು ಚೆಕ್ ಮಾಡಿಕೊಂಡು ಸೇಮ್ ವಿಡ್ತನ್ನು ಶೋಲ್ಡರ್ ಲೈನಲ್ಲೂ ಮಾರ್ಕ್ ಮಾಡಿಕೊಂಡು ಈ ರೀತಿ ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಈ ಲೈನ್ ಮೇಲೆ ನಾವು ಆರ್ಮ್ ಕರ್ವ್ ಲೈನ್ ಮೇಲೆ ಮಿಡ್ ಪಾಯಿಂಟನ್ನು ಕಂಡುಹಿಡ್ಕೋಬೇಕು. ಆ ಮಿಡ್ ಪಾಯಿಂಟ್ ಹತ್ರದಿಂದ 1 ಇಂಚು ಡೌನ್ಗೆ ಒಂದು ಮಾರ್ಕನ್ನು ಮಾಡಿಕೊಂಡು ಈ ರೀತಿ ಫ್ರೆಂಚ್ ಆರ್ಮ್ ಕರ್ವ್ ಸ್ಕೇಲನ್ನು ಯೂಸ್ ಮಾಡಿಕೊಂಡು ನೀಟಾಗಿ ಈ ರೀತಿ ಆರ್ಮ್ ಕರ್ವ್ ಶೇಪ್ ಅನ್ನೋದು ಡ್ರಾ ಮಾಡ್ಕೊಳ್ಳಿ. ಈಗ ಇವರು ಶೋಲ್ಡರ್ ಪಾಯಿಂಟ್ ಹತ್ರದಿಂದ ಮಿಡ್ ಪಾಯಿಂಟ್ವರೆಗೂ ಮತ್ತು ಇದೇ ಸ್ಕೇಲನ್ನು ಪ್ಲೇಸ್ ಮಾಡಿಕೊಂಡು ನೀಟಾಗಿ ಈ ರೀತಿ ನೀವು ಆರ್ಮ್ ರೌಂಡ್ ಅನ್ನೋದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನಾನು ಯಾವ ರೀತಿ ಮಾರ್ಕ್ ಮಾಡಿಕೊಂಡು ಸೇಮ್ ಅದೇ ರೀತಿ ನೀವು ಕೂಡ ಮಾರ್ಕ್ ಮಾಡ್ಕೊಳ್ಳಿ. ಈಗ ಆರ್ಮ್ ರೌಂಡನ್ನು ಚೆಕ್ ಮಾಡ್ಕೊತಾ ಇದ್ದೀನಿ. 7 ಇಂಚಸ್ ಅನ್ನೋದು ಬರಬೇಕು. ಯಾಕಂದರೆ ಇವರು ಫುಲ್ ಆರ್ಮ್ ರೌಂಡ್ ಬಂದು 14, ಅದರಲ್ಲಿ ಅರ್ಧ ಅನ್ನೋದು ನಮಗೆ ಬ್ಯಾಕ್ ಪಾರ್ಟಲ್ಲಿ ಸಿಗಬೇಕು. ನೋಡಿ ಕರೆಕ್ಟಾಗಿ ನನಗೆ 7 ಇಂಚಸ್ ಅನ್ನೋದು ಸಿಗ್ತಿದೆ. ಈ ರೀತಿ ಕಂಪಲ್ಸರಿ ನೀವು ಆರ್ಮ್ ರೌಂಡ್ ಅನ್ನೋದು ಚೆಕ್ ಮಾಡ್ಕೋಬೇಕು. ಈಗ ಶೋಲ್ಡರ್ ಪಾಯಿಂಟ್ ಹತ್ರದಿಂದ ನೆಕ್ ಪಾಯಿಂಟ್ಗೆ ಈ ರೀತಿ ಟೇಪನ್ನು ಪ್ಲೇಸ್ ಮಾಡಿಕೊಂಡು ಮಿಡ್ ಪಾಯಿಂಟನ್ನು ಮಾರ್ಕ್ ಮಾಡಿಕೊಂಡು ಆ ಮಿಡ್ ಪಾಯಿಂಟ್ ಹತ್ರದಿಂದ ಟೇಪನ್ನು ಈ ರೀತಿ ಪ್ಲೇಸ್ ಮಾಡಿಕೊಂಡು ನಿಮಗೆ ಬ್ಲೌಸ್ ಲೆಂತ್ ಎಷ್ಟು ಬೇಕಾಗುತ್ತೋ ಅಷ್ಟರ ಲೆಂತ್ಗೆ ನೀವು ಈ ರೀತಿ ಒಂದು ಮಾರ್ಕ್ ಮಾಡಿಕೊಂಡು ಅಲ್ಲಿ ಕೂಡ ಒಂದು ಸ್ಟ್ರೈಟ್ ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಈ ಲೈನ್ ಮೇಲೆ ನಾವು ಇವರ ವೇಸ್ಟನ್ನು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಇವರ ವೇಸ್ಟ್ ಬಂದು 24 ಡಿವೈಡೆಡ್ ಬೈ 4 ಮಾಡಿದ್ರೆ 6 ಇಂಚಸ್ ಅನ್ನೋದು ಬರುತ್ತೆ. ಡಾಟ್ಸ್ಗೋಸ್ಕರ 1 ಇಂಚು, ಹಾಗೆ ಮಾರ್ಜಿನ್ಗೋಸ್ಕರ 2 ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೇಮ್ ಚೆಸ್ಟ್ ಲೈನಲ್ಲೂ 2 ಇಂಚಸ್ ಮಾರ್ಜಿನ್ ಅನ್ನೋದು ಮಾರ್ಕ್ ಮಾಡಿಕೊಂಡು ನೋಡಿ ವೇಸ್ಟ್ ಪಾಯಿಂಟು ಮತ್ತು ಚೆಸ್ಟ್ ಪಾಯಿಂಟ್ ಎರಡೂ ಕೂಡ ಈ ರೀತಿ ಲೈನ್ಸ್ ಹಾಕಿ ಕನೆಕ್ಟ್ ಮಾಡ್ಕೋಬೇಕು. ಈಗ ಇದು ಬೋಟ್ ನೆಕ್ ಬ್ಲೌಸ್ ಆಗಿರೋದ್ರಿಂದ ರೆಡಿ ಶೋಲ್ಡರ್ ಎಷ್ಟು ಬೇಕು ಅಂತ ನೋಡ್ಕೋಬೇಕು. ನಾನು ಇವರ ಸೈಜ್ಗೆ ಒಂದು 2 ಇಂಚಸ್ ರೆಡಿ ಶೋಲ್ಡರ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ರೆಡಿ ಶೋಲ್ಡರ್ ನೀವು 2 ಹಾಕ್ತೀರಾ, 1.5 ಹಾಕ್ತೀರಾ, ಅಥವಾ 1 ಇಂಚ್ ಹಾಕ್ತೀರಾ, ಅಥವಾ 3 ಇಂಚಸ್ ಹಾಕ್ತೀರಾ, ಅದು ನಿಮ್ಮ ಇಷ್ಟ. ಬ್ಯಾಕ್ ನೆಕ್ ಟೀಪ್ ಬಂದು ನೋಡಿ 2.5 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೆಕ್ ಲೈನಿಂದ 2.5 ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಮತ್ತು ಫ್ರೆಂಚ್ ಆರ್ಮ್ ಕರ್ವ್ ಸ್ಕೇಲನ್ನು ಪ್ಲೇಸ್ ಮಾಡ್ಕೊಂಡು ನೀಟಾಗಿ ಈ ರೀತಿ ಬೋಟ್ ಶೇಪ್ ಅನ್ನೋದು ಡ್ರಾ ಮಾಡ್ಕೊಳ್ಳಿ. ನಿಮಗೆ ಯಾವ ನೆಕ್ ಶೇಪ್ ಬೇಕಾಗುತ್ತೋ ಆ ನೆಕ್ ಶೇಪ್ ಅನ್ನೋದು ನೀವು ಡ್ರಾ ಮಾಡ್ಕೋಬೋದು. ಇವರು ಮೆಜರ್ಮೆಂಟ್ ಬ್ಲೌಸಲ್ಲಿ ಬ್ಯಾಕ್ ಡೀಪ್ ಪಟ್ಟಿ ಎಷ್ಟಿದೆ ಅಂತ ಚೆಕ್ ಮಾಡಿಕೊಂಡ್ರೆ ನನಗೆ 3 ಇಂಚಸ್ ಅನ್ನೋದು ಸಿಗ್ತಿದೆ. ನೋಡಿ ವೇಸ್ಟ್ ಲೈನಿಂದ 3 ಇಂಚಸ್ ಎಲ್ಲಿಗೆ ಬರುತ್ತೋ ಅಲ್ಲಿಗೊಂದು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಇದು ಬಂದು ಅವರಿಗೆ ನೆಕ್ ಡೀಪ್ ಆಗಿರುತ್ತೆ. ಈಗ ಈ ಲೈನ್ ಮೇಲೆ 3 ಇಂಚಸ್ಸು ಬಿಡ್ತು ನೆಕ್ ಬಿಡ್ತು ಅನ್ನೋದು 3 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಂಡು ಒಂದು ಬಾಕ್ಸ್ ಶೇಪ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಈ ಬಾಕ್ಸ್ ಶೇಪಲ್ಲಿ ನಿಮ್ಗೆ ಯಾವ ಡಿಸೈನ್ ಬೇಕಾಗುತ್ತೋ ಬ್ಯಾಕಲ್ಲಿ ನೀವು ಆ ಡಿಸೈನ್ ಅನ್ನೋದು
ಡ್ರಾ ಮಾಡ್ಕೊಳ್ಳಿ. ನಾನು ಜಸ್ಟ್ ಇಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ರೀತಿ ಡಿಸೈನ್ ಅನ್ನೋದು ನೀವು ಡ್ರಾ ಮಾಡ್ಕೋಬೋದು ಅಂತ. ನಿಮ್ಮ ಇಷ್ಟ, ನಿಮಗೆ ಪಾಟ್ ಶೇಪು ಯಾವ ಶೇಪ್ ಬೇಕಾಗುತ್ತೋ ಆ ಶೇಪ್ ಅನ್ನೋದು ಡ್ರಾ ಮಾಡ್ಕೊಳ್ಳಿ. ಈಗ ನಾವು ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡ್ಕೋಬೇಕು. ನೋಡಿ, ವೇಸ್ಟ್ ಲೈನಲ್ಲಿ 1/2 ಇಂಚ್ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡಿಕೊಂಡೆ. ಶೋಲ್ಡರ್ ಲೈನಲ್ಲೂ ಕೂಡ 1/2 ಇಂಚ್ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೈಡ್ ಸೀಮ್ ಲೈನ್ ಕಡೆ ಆಲ್ರೆಡಿ ನಾವು 2 ಇಂಚಸ್ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡಿದ್ದೀನಿ. ಈಗ ಆರ್ಮ್ ರೌಂಡ್ ಹತ್ರ ಕೂಡ ನಾವು 1/2 ಇಂಚ್ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡ್ಕೊತಾ ಹೋಗಬೇಕು. ನೋಡಿ, ಟೇಪನ್ನು ಈ ರೀತಿ ಪ್ಲೇಸ್ ಮಾಡಿಕೊಂಡು ನೀಟಾಗಿ 1/2 ಇಂಚ್ ಮಾರ್ಜಿನ್ಗೆ ಆರ್ಮ್ ರೌಂಡ್ ಅನ್ನೋದು ನೀಟಾಗಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ, ಆಗಲೇ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ನಾನು ಏನು ಹೇಳ್ತಿದ್ದೀನಿ ಅಥವಾ ಎಲ್ಲೆಲ್ಲಿ ಯಾವ ಚೇಂಜಸ್ನ ಮಾಡ್ಕೋಬೇಕಾಗುತ್ತೆ ನಿಮ್ಮ ಸೈಜಿಗೆ ಅಂತ ಕೂಡ ನಾನು ಹೇಳ್ತಿರ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಿರ ನೋಡಿ. ಹಾಗೆ ಯಾರಾದರೂ ಹೊಸದಾಗಿ ವಿಡಿಯೋನ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಈಗ ನಾನು ಏನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದ್ರ ಪ್ರಕಾರ ನೀಟಾಗಿ ಕಟಿಂಗ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ಇತ್ತೀಚೆಗೆ ಸ್ವಲ್ಪ ಡಿಸಪಾಯಿಂಟೆಡ್ ಆಗಿದ್ದೀನಿ. ಬಿಕಾಸ್ ಎಷ್ಟು ಕಷ್ಟಪಟ್ಟು ವೀಡಿಯೋಸ್ ಮಾಡಿದ್ರು ಕೂಡ ವ್ಯೂಸ್ ಬರ್ತಿಲ್ಲ ಅಂತ ಒಂದು ಬೇಜಾರಿದೆ. ಯಾರ್ಯಾರಿಗೂ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರೋ ನಿಮಗೆ ನನ್ನ ಕಂಟೆಂಟ್ ಇಷ್ಟ ಆದರೆ ಮಾತ್ರ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನೋಡಿ, ಇದಿಷ್ಟು ಬ್ಯಾಕ್ ಪಾರ್ಟನ್ನು ಕಟಿಂಗ್ ಮಾಡಿದ ನಂತರ ಈಗ ಫ್ರಂಟ್ ಪಾರ್ಟನ್ನು ಯಾವ ರೀತಿ ಮಾರ್ಕ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ, ಫ್ರಂಟ್ ಪಾರ್ಟನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಲೈನಿಂಗು ಫೋಲ್ಡಿಂಗ್ ಸೈಡ್ ಅನ್ನೋದು ನನ್ನ ಸೈಡಿಗೆ ಇದೆ, ಓಪನಿಂಗ್ಸ್ ಅನ್ನೋದು ನನಗೆ ಆಪೋಸಿಟ್ ಸೈಡ್ ಇದೆ. ಯಾಕಂದರೆ ಫ್ರಂಟ್ ಪಾರ್ಟಲ್ಲಿ ಯಾವುದೇ ರೀತಿ ಓಪನಿಂಗ್ಸ್ ಅನ್ನೋದು ನಮಗೆ ಬರೋದಿಲ್ಲ. ಸೊ ಅದಕ್ಕೆ ಫೋಲ್ಡಿಂಗ್ ಸೈಡ್ ಅನ್ನೋದು ನನ್ನ ಸೈಡ್ಗೆ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಇಲ್ಲೂ ಕೂಡ ಅಷ್ಟೇ ಮೇಲ್ಗಡೆ ಒಂದು 1/2 ಇಂಚ್ ಮಾರ್ಜಿನನ್ನು ಬಿಟ್ಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ಳಿ. ಈಗ ಬ್ಯಾಕ್ ಪಾರ್ಟನ್ನು ತೊಗೊಂಡು ಬ್ಯಾಕ್ ಪಾರ್ಟಲ್ಲಿ ಆರ್ಮ್ ರೌಂಡ್ಗೆ ಡೆಪ್ತ್ ಎಷ್ಟು ತೊಗೊಂಡಿದ್ದೀವಿ 5.25 ಇಂಚ್ ಅನ್ನೋದು ತೊಗೊಂಡಿದ್ದೀವಿ. ಅದಕ್ಕೆ ಇನ್ನೊಂದು ಅರ್ಧ ಇಂಚನ್ನು ಸೇರಿಸಿದ್ರೆ 5.25 ಇಂಚ್ ಆಗುತ್ತೆ. 5.25 ಇಂಚು ಫ್ರಂಟಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಬ್ಯಾಕ್ ಪಾರ್ಟಲ್ಲಿ ಎಷ್ಟು ಬಂದಿರ್ತೋ ಅದಕ್ಕೆ ಅರ್ಧ ಇಂಚನ್ನು ಸೇರಿಸಿ ನೀವು ಫ್ರಂಟ್ ಪಾರ್ಟ್ ಆರ್ಮ್ ರೌಂಡ್ಗೋಸ್ಕರ ಮಾರ್ಕ್ ಮಾಡ್ಕೋಬೇಕು. ಈ ಲೈನ್ ಮೇಲೆ ನಮ್ಮ ಬಸ್ಟನ್ನು ಮಾರ್ಕ್ ಮಾಡ್ಕೋಬೇಕು. ಇವರು ಬಸ್ಟ್ ಬಂದು 29 ಪ್ಲಸ್ 2 ಇಂಚಸ್ ಲೂಸಿಂಗ್ ಆ್ಯಡ್ ಮಾಡಿದ್ರೆ 31 ಆಗುತ್ತೆ. ಡಿವೈಡೆಡ್ ಬೈ 4 ಮಾಡಿದ್ರೆ 7.75 ಇಂಚಸ್ ಅನ್ನೋದು ಸಿಗುತ್ತೆ. ಈ ರೀತಿ ಮಾರ್ಕ್ ಮಾಡಿಕೊಂಡು ಒಳಗಡೆಗೆ 2 ಇಂಚಸ್ ಆರ್ಮ್ ಕರ್ವ್ ಲೈನ್ಗೋಸ್ಕರ 2 ಇಂಚಸ್ ಒಳಗಡೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕೂಡ ನಾವು ಒಂದು ಸ್ಟ್ರೈಟ್ ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ನಾವೇನು 2 ಇಂಚಸ್ ಒಳಗಡೆ ಆರ್ಮ್ ಕರ್ವ್ ಲೈನ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ಲಿ ಕೂಡ ಒಂದು ಸ್ಟ್ರೈಟ್ ಲೈನ್ ಅನ್ನೋದು ಡ್ರಾ ಮಾಡ್ಕೊಂಡಿದ್ದೀನಿ. ಈಗ ಇವರು ಶೋಲ್ಡರನ್ನು ಮಾರ್ಕ್ ಮಾಡ್ಕೋಬೇಕು. ಇವರು ಶೋಲ್ಡರ್ ಬಂದು 13 ಡಿವೈಡೆಡ್ ಬೈ 2 ಮಾಡಿದ್ರೆ 6.5. ನಿಮ್ಗೆ ಎಷ್ಟು ಬಂದಿರುತ್ತೋ ಅದರಲ್ಲಿ ಅರ್ಧ ಇಂಚಿನ ಕಡಿಮೆ ಮಾಡಿ ನೀವು ಫ್ರಂಟ್ ಶೋಲ್ಡರ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. 6.5ಅಲ್ಲಿ 1/2 ಇಂಚನ್ನು ಮೈನಸ್ ಮಾಡ್ಕೊಂಡು ನಾನು 6 ಇಂಚಸ್ ಅನ್ನೋದು ಶೋಲ್ಡರ್ ಲೈನಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಫ್ರಂಟಲ್ಲಿ ನಾವು ಇಲ್ಲಿ 3 ಇಂಚಸ್ ನೆಕ್ ಡೀಪನ್ನು ಮಾರ್ಕ್ ಮಾಡ್ತಾ ಇರೋದ್ರಿಂದ ಇವರು ಶೋಲ್ಡರ್ ಅನ್ನೋದು ಮೈನಸ್ ಮಾಡ್ಕೋಬೇಕು. ಇವರು ಶೋಲ್ಡರ್ ಬಂದು 13 ಡಿವೈಡೆಡ್ ಬೈ 2 ಮಾಡಿದ್ರೆ 6.5 ಬರುತ್ತೆ. ಬಂದಿರೋ 6.5ಅಲ್ಲಿ ಮೈನಸ್ 1.25ನ ಮೈನಸ್ ಮಾಡಿದ್ರೆ ನಮಗೆ 5.25 ಅನ್ನೋದು ಸಿಗುತ್ತೆ. ಆ 5.25ನ ನೋಡಿ ಫೋಲ್ಡಿಂಗ್ ಸೈಡಿಂದ ಚೆಸ್ಟ್ ಲೈನಲ್ಲಿ ಮತ್ತು ಶೋಲ್ಡರ್ ಲೈನಲ್ಲಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊತಾ ಇದ್ದೀನಿ. ಇದು ಶೋಲ್ಡರ್ ಮೈನಸ್ ಮಾಡಿರೋಂಥ ಲೈನು. ಈಗ ಬ್ಯಾಕ್ ಪಾರ್ಟನ್ನು ತೊಗೊಂಡು ನೋಡಿ ಆರ್ಮ್ ಕರ್ವ್ ಲೈನ್ ಹತ್ರ ಮೀಟಿಂಗ್ ಪಾಯಿಂಟ್ ಹತ್ರದಿಂದ ಚೆಸ್ಟ್ ಪಾಯಿಂಟ್ವರೆಗೂ ನಮಗೆ 1.25 ಇಂಚ್ ಅನ್ನೋದು ಇದೆ. ಬ್ಯಾಕ್ ಪಾರ್ಟಲ್ಲಿ ಎಷ್ಟಾದರೂ ಇಲ್ಲಿ ಅದರಲ್ಲಿ ಅರ್ಧ ಇಂಚಿನ ಕಡಿಮೆ ಮಾಡ್ಕೊಂಡು ನೀವು ಫ್ರಂಟ್ ಪಾರ್ಟ್ ಆರ್ಮ್ ಕರ್ವ್ ಲೈನ್ಗೋಸ್ಕರ ಮಾರ್ಕ್ ಮಾಡ್ಕೋಬೇಕು. ಹಾಗೆ ಇವರ ಸೈಜ್ ಪ್ರಕಾರ ಇವರ ಬಸ್ಟ್ ಪಾಯಿಂಟ್ ಬಂದು 9 ಇಂಚಸ್ಸು. ನೋಡಿ, ಮೇಲ್ಗಡೆ ಲೈನಿಂದ 9 ಇಂಚಸ್ ಎಲ್ಲಿಗೆ ಬರುತ್ತೋ ಅಲ್ಲಿಗೊಂದು ಪಾಯಿಂಟನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಅಂಡರ್ ಬಸ್ಟ್ ಲೈನನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಇವರ ಅಂಡರ್ ಬಸ್ಟ್ ಲೈನ್ ಬಂದು 29 ಡಿವೈಡೆಡ್ ಬೈ 12 ಮಾಡಿದ್ರೆ 2 ಇಂಚಸ್ ಮೇಲೆ 4 ಪಾಯಿಂಟ್ಸ್ ಅನ್ನೋದು ಬಂತು. ಬಸ್ಟ್ ಪಾಯಿಂಟ್ ಅದರಿಂದ 2 ಇಂಚಸ್ ಮೇಲೆ 4 ಪಾಯಿಂಟ್ಸ್ ಎಲ್ಲಿಗೆ ಬರುತ್ತೋ ಅಲ್ಲೊಂದು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಅಂಡರ್ ಬಸ್ಟ್ ಲೈನಿಂದ ಎನಿ ಸೈಜ್ ನೀವು 2 ಇಂಚಸ್ಗೆ ಈ ರೀತಿ ಒಂದು ಮಾರ್ಕ್ ಮಾಡಿಕೊಂಡು ಆ ಪಾಯಿಂಟ್ ಹತ್ರ ಕೂಡ ಒಂದು ಸ್ಟ್ರೈಟ್ ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಇದು ಬಂದು ನಮಗೆ ಫ್ರಂಟ್ ವೇಸ್ಟ್ ರೌಂಡ್ ಆಗಿರುತ್ತೆ, ವೇಸ್ಟ್ ಲೈನ್ ಆಗಿರುತ್ತೆ. ಬಸ್ಟ್ ಲೈನ್ ಮೇಲೆ ನಾವು ಇವರ ಅಪೆಕ್ಸನ್ನು ಮಾರ್ಕ್ ಮಾಡ್ಕೋಬೇಕು. ಇವರ ಅಪೆಕ್ಸನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಫುಲ್ ಬಸ್ಟ್ ಡಿವೈಡೆಡ್ ಬೈ 10 ಮಾಡಬೇಕು. 29 ಡಿವೈಡೆಡ್ ಬೈ 10 ಮಾಡಿದ್ರೆ ನಮಗೆ 3 ಇಂಚಸ್ ಅನ್ನೋದು ಬರುತ್ತೆ. ನೋಡಿ, ಬಸ್ಟ್ ಲೈನಲ್ಲಿ ಮತ್ತು ವೇಸ್ಟ್ ಲೈನಲ್ಲಿ 3 ಇಂಚಸ್ನ ಈ ರೀತಿ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಲೈನ್ ಅನ್ನೋದು ಡ್ರಾ ಮಾಡ್ಕೊಂಡಿದ್ದೀನಿ. ಈ ಅಪೆಕ್ಸ್ ಹತ್ರದಿಂದ ನೀವೇನು ಆರ್ಮ್ ಕರ್ವ್ ಲೈನ್ಗೋಸ್ಕರ ಒಂದು ಮೀಟಿಂಗ್ ಪಾಯಿಂಟ್ನ ಅರೇಂಜ್ ಮಾಡ್ಕೊಂಡಿದ್ರೆ ಅಲ್ಲಿಗೆ ಈ ರೀತಿ ನಾವು ಒಂದು ಲೈನ್ ಅನ್ನೋದು ಕನೆಕ್ಟ್ ಮಾಡ್ಕೋಬೇಕು. ಈ ಡಾಟ್ ಲೆಗ್ ಎಷ್ಟಿದೆ ಅಂತ ಟೇಪಿಂದ ಈ ರೀತಿ ಮೆಜರ್ ಮಾಡ್ಕೊಳ್ಳೋ ನನಗೆ 5.25 ಅನ್ನೋದು ಸಿಕ್ಕಿದೆ. ಸೇಮ್ 5.25 ಇಂಚಿನ ನೀವು ಶೋಲ್ಡರ್ ಮೈನಸ್ ಮಾಡಿರೋ ಲೈನ್ ಇದೆಯಲ್ಲ ಆ ಲೈನ್ಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ರೀತಿ ಒಂದು ಪಾಯಿಂಟ್ ಅನ್ನೋದು ಅಪೆಕ್ಸ್ಗೆ ಡ್ರಾ ಮಾಡ್ಕೋಬೇಕು. ಈಗ ಇವರು ಶೋಲ್ಡರ್ ಪಾಯಿಂಟ್ ಇದೆಯಲ್ವ, ಶೋಲ್ಡರ್ ಪಾಯಿಂಟಿಗೆ ಈ ರೀತಿ ಶೋಲ್ಡರ್ ಮೈನಸ್ ಮಾಡಿರೋ ಪಾಯಿಂಟಿಂದ ಇವರು ಶೋಲ್ಡರ್ ಪಾಯಿಂಟ್ಗೆ ಈ ರೀತಿ ಆರ್ಮ್ ಕರ್ವ್ ಸ್ಕೇಲನ್ನು ಪ್ಲೇಸ್ ಮಾಡಿಕೊಂಡು ನೀಟಾಗಿ ಆರ್ಮ್ ಶೇಪ್ ಅನ್ನೋದು ಡ್ರಾ ಮಾಡ್ಕೊತಾ ಇದ್ದೀನಿ. ನೋಡಿ, ನಾನು ಯಾವ ರೀತಿ ಡ್ರಾ ಮಾಡ್ಕೊಳ್ತಾ ಇದ್ದೀನಿ ಅಂತ ನೀವು ಸ್ವಲ್ಪ ಅಬ್ಸರ್ವ್ ಮಾಡಿ.
ಕಂಪಲ್ಸರಿ ನಾವಿಲ್ಲಿ ಆರ್ಮ್ ರೌಂಡ್ ಅನ್ನೋದು ಚೆಕ್ ಮಾಡ್ಕೋಬೇಕು. ನಮಗೆ 7 ಇಂಚಸ್ ಅನ್ನೋದು ಬ್ಯಾಕ್ ಪಾರ್ಟಲ್ಲಿ ಸಿಕ್ಕಿದೆ, ಇನ್ನೊಂದು 7 ಇಂಚಸ್ ಅನ್ನೋದು ನಮಗೆ ಫ್ರಂಟ್ ಪಾರ್ಟಲ್ಲಿ ಸಿಗಬೇಕು. ನನಗೆ ಈ ರೀತಿ ಚೆಕ್ ಮಾಡಿದಾಗ ಒಂದು ಪಾಯಿಂಟ್ ಅನ್ನೋದು ಕಡಿಮೆ ಬರ್ತಿದೆ. ಈ ರೀತಿ ಕಡಿಮೆ ಬಂದಾಗ ನೋಡಿ ಚೆಸ್ಟ್ ಲೈನ್ ಹತ್ರ ಒಂದು ಪಾಯಿಂಟ್ ಅಷ್ಟು ಕೆಳಗಡೆಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಮೇಲ್ಗಡೆಯಿಂದ ಮತ್ತೆ ಚೆಕ್ ಮಾಡ್ತೀನಿ. ನೋಡಿ ಈ ಡಾಟ್ವರೆಗೂ ನನಗೆ 4.25 ಇಂಚ್ ಅನ್ನೋದು ಬಂತು. ಮತ್ತು ಆ ಡಾಟಲ್ಲಿರುವಂಥ ವಿಡ್ತನ್ನ ಮೈನಸ್ ಮಾಡ್ಕೊಂಡು ಈ ರೀತಿ ಆರ್ಮ್ ನೋಡೋನ್ನ ಚೆಕ್ ಮಾಡಿಕೊಂಡ್ರೆ ನಂಗೆ ಕರೆಕ್ಟಾಗಿ 7 ಇಂಚಸ್ ಅನ್ನೋದು ಸಿಕ್ಕಿದೆ. ಈಗ ಬ್ಯಾಕ್ ಪಾರ್ಟನ್ನು ತೊಗೊಂಡು ರೆಡಿ ಶೋಲ್ಡರ್ ಬಂದು ನಾನು 2 ಇಂಚಸ್ ಅನ್ನೋದು ತೊಗೊಂಡಿದ್ದೀನಿ. ನೀವು ಬ್ಯಾಕ್ ಪಾರ್ಟಲ್ಲಿ ಎಷ್ಟು ತೊಗೊಂಡಿರ್ತೀರೋ ರೆಡಿ ಶೋಲ್ಡರು ಸೇಮ್ ಫ್ರಂಟ್ ಪಾರ್ಟಲ್ಲೂ ಕೂಡ ಅಷ್ಟೇ ತೊಗೋಬೇಕಾಗುತ್ತೆ. ಹಾಗೆ ಫ್ರಂಟ್ ಇಲ್ಲಿ ಬೋಟ್ ಶೇಪು ಬ್ಲೌಸ್ ಆಗಿರೋದ್ರಿಂದ ನಾನು 3 ಇಂಚಸ್ ಅನ್ನೋದು ನೆಕ್ ಡೀಪ್ಗೋಸ್ಕರ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇದು ಸ್ಮಾಲ್ ಸೈಜ್ ಆಗಿರೋದ್ರಿಂದ 3 ಇಂಚಸ್ ನೆಕ್ ಡೀಪ್ ಅನ್ನೋದು ಸಾಕಾಗುತ್ತೆ. ನೀಟಾಗಿ ಈ ರೀತಿ ಫ್ರೆಂಚ್ ಆರ್ಮ್ ಕರ್ವ್ ಸ್ಕೇಲನ್ನು ಪ್ಲೇಸ್ ಮಾಡಿಕೊಂಡು ಬೋಟ್ ಶೇಪ್ ಅನ್ನೋದು ಡ್ರಾ ಮಾಡ್ಕೋಬೇಕು. ನೋಡಿ ಈ ರೀತಿ ಡ್ರಾ ಮಾಡಿಕೊಂಡೆ. ಈಗ ಇವರು ಚೆಸ್ಟ್ ಲೈನಲ್ಲಿ ನಮಗೆ ಎಷ್ಟು ಬಂದಿದೆ 7.25 ಇಂಚು ಬಂದಿದೆಯಲ್ವ, ಸೇಮ್ ವಿಡ್ತನ್ನು ನಾನು ವೇಸ್ಟ್ ಲೈನಲ್ಲೂ ಕೂಡ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋತಾ ಇದ್ದೀನಿ. ಇವರ ವೇಸ್ಟ್ ರೌಂಡ್ ಅನ್ನೋದು 24 ಇದೆ, ಡಿವೈಡೆಡ್ ಬೈ 4 ಮಾಡಿದ್ರೆ 6 ಅನ್ನೋದು ಸಿಗುತ್ತೆ. ನೋಡಿ ಫೋಲ್ಡಿಂಗ್ ಸೈಡಿಂದ 6 ಇಂಚಸ್ ಎಲ್ಲಿಗೆ ಬರುತ್ತೋ ಅಲ್ಲಿಗೊಂದು ಮಾರ್ಕ್ ಮಾಡಿಕೊಂಡು ಎಷ್ಟು ಉಳಿದಿದೆ ಅಂತ ನೋಡೋದಾದರೆ 1.25 ಇಂಚ್ ಅನ್ನೋದು ಉಳಿದಿದೆ. ಅದನ್ನು ಈ ರೀತಿ ಡಿವೈಡ್ ಮಾಡ್ಕೊಂಡಾಗ ನಮಗೆ ನೋಡಿ 1/4 ಇಂಚ್ ಆ ಕಡೆ 1/4 ಇಂಚ್ ಈ ಕಡೆ ಬರುತ್ತೆ. ನಿಮ್ಗೆ ಎಷ್ಟು ಉಳಿದಿರುತ್ತೋ ಅದನ್ನು ಈ ರೀತಿ ಈಕ್ವಲ್ ಆಗಿ ನೀವು ಅಪೆಕ್ಸ್ ಡಾಟ್ಗೋಸ್ಕರ ಮಾರ್ಕ್ ಮಾಡ್ಕೋಬೇಕು. ನೀವೇನು ಮಾರ್ಕ್ ಮಾಡ್ಕೊಂಡಿದ್ದೀರೋ ಆ ಮಾರ್ಕಿಂಗ್ನ ನೋಡಿ ಈ ರೀತಿ ಅಪೆಕ್ಸ್ ಪಾಯಿಂಟಿಗೆ ಈ ರೀತಿ ಕನೆಕ್ಟ್ ಮಾಡ್ಕೋತಾ ಇದ್ದೀನಿ. ಈಗ ಬ್ಯಾಕ್ ಪಾರ್ಟನ್ನು ತಗೊಂಡು ಸೈಡ್ ಸೀಮ್ ಲೈನ್ ಅನ್ನೋದು ಚೆಕ್ ಮಾಡ್ಕೋಬೇಕು. ಫ್ರಂಟ್ ಪಾರ್ಟ್ ಸೈಡ್ ಸೀಮ್ ಲೈನು, ಬ್ಯಾಕ್ ಪಾರ್ಟ್ ಸೈಡ್ ಸೀಮ್ ಲೈನ್ ಅನ್ನೋದು ಕಂಪಲ್ಸರಿ ಚೆಕ್ ಮಾಡ್ಕೋಬೇಕು. ಬ್ಯಾಕ್ ಪಾರ್ಟಲ್ಲಿ ನಾವು ಆರ್ಮ್ ರೌಂಡ್ ಹತ್ರ 1/2 ಇಂಚ್ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡಿದ್ದೀವಿ. ಫ್ರಂಟ್ ಪಾರ್ಟಲ್ಲಿ ನಾವು ಯಾವುದೇ ರೀತಿ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡಿಲ್ಲ. ನೋಡಿ ಕೆಳಗಡೆ 1/2 ಇಂಚ್ ಮಾರ್ಜಿನನ್ನು ಬಿಟ್ಟಿದ್ದೀನಿ, ಮೇಲ್ಗಡೆ 1/2 ಇಂಚ್ ಮಾರ್ಜಿನನ್ನು ಬಿಟ್ಟು ಚೆಕ್ ಮಾಡಿಕೊಂಡಾಗ ನನಗೆ ಫ್ರಂಟ್ ಪಾರ್ಟ್ ಸೈಡ್ ಸೀಮ್ ಲೈನ್ ಅನ್ನೋದು ಒಂದು 1/2 ಇಂಚ್ ಅನ್ನೋದು ಜಾಸ್ತಿ ಬಂದಿದೆ. ಈ ರೀತಿ ಜಾಸ್ತಿ ಬಂದಾಗ ನೋಡಿ ಅಪೆಕ್ಸ್ ಡಾಟ್ ಹತ್ರದಿಂದ ಈ ರೀತಿ ಕ್ರಾಸಾಗಿ ನಾವು ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಈಗ ಈ ಅಪೆಕ್ಸ್ ಡಾಟನ್ನು ನಾವು ಸ್ಮೂತಾಗಿ ಡ್ರಾ ಮಾಡ್ಕೋಬೇಕು. ನೋಡಿ ನಾನು ಯಾವ ರೀತಿ ಸ್ಕೇಲನ್ನು ಪ್ಲೇಸ್ ಮಾಡ್ಕೊಂಡು ನೀಟಾಗಿ ನಾನು ಈ ಡಾಟ್ ಅನ್ನೋದು ಸ್ಮೂತ್ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಅದೇ ರೀತಿ ನೀವು ಕೂಡ ಮಾಡ್ಕೊಳ್ಳಿ. ನಿಮಗೆ ಈ ಸ್ಕೇಲನ್ನ ಪ್ಲೇಸ್ ಮಾಡೋದು ಬರಲಿಲ್ಲ ಅಂದರೆ ನೀವು ಫ್ರೀ ಹ್ಯಾಂಡಲ್ಲಿ ಕೂಡ ನೀವು ಈ ಡಾಟ್ ಅನ್ನೋದು ಸ್ಮೂತಾಗಿ ಡ್ರಾ ಮಾಡ್ಕೋಬೋದು. ಕೆಲವೊಬ್ಬರು ಕಮೆಂಟ್ ಮಾಡಿ ಕೇಳ್ತಿದ್ದೀರಾ ನಮಗೆ ಪ್ರಿನ್ಸೆಸ್ ಕಟ್ನ ಜಾಯಿನ್ ಮಾಡೋವಾಗ ಹೆಚ್ಚು ಕಡಿಮೆ ಬರುತ್ತೆ ಅಂತ. ಆ ರೀತಿ ಹೆಚ್ಚು ಕಡಿಮೆ ಯಾಕೆ ಬರುತ್ತೆ ಅಂತ ಹೇಳ್ತೀನಿ. ನೀವು ಈ ರೀತಿ ಪ್ರಿನ್ಸೆಸ್ ಕಟ್ನ ಮಾರ್ಕ್ ಮಾಡಿದ ನಂತರ ಈ ಪ್ರಿನ್ಸೆಸ್ ಕಟ್ ಪ್ಯಾನಲ್ಸ್ ಲೈನ್ಸ್ ಏನಿದೆ ಆ ಲೈನ್ಸ್ನ ನೀವು ಈ ರೀತಿ ಮೆಜರ್ ಮಾಡ್ಕೋಬೇಕು. ನೋಡಿ ನಾನು ಟೇಪಿಂದ ಯಾವ ರೀತಿ ಮೆಜರ್ ಮಾಡ್ಕೊಳ್ತಾ ಇದ್ದೀನೋ ಸೇಮ್ ಆ್ಯಸ್ ಇಟ್ ಈಸ್ ನೀವು ಕೂಡ ಈ ರೀತಿ ಅಳತೆ ಮಾಡ್ಕೋಬೇಕು. ನೋಡಿ ನನಗೆ ಇದು 10 ಇಂಚಸ್ ಮೇಲೆ 1 ಪಾಯಿಂಟ್ ಅನ್ನೋದು ಬರ್ತಾಯಿದೆ. ಸೇಮ್ ಇನ್ನೊಂದು ಕಡೆ ಪ್ರಿನ್ಸೆಸ್ ಕಟ್ ಪ್ಯಾನಲ್ನೂ ಕೂಡ ಈ ರೀತಿ ಅಳತೆ ಮಾಡ್ಕೋಬೇಕು. ಎರಡೂ ಪ್ರಿನ್ಸೆಸ್ ಕಟ್ ಪ್ಯಾನಲ್ಸ್ ಲೆಂತ್ ಅನ್ನೋದು ಕರೆಕ್ಟಾಗಿದ್ದಾಗ ಮಾತ್ರ ನಿಮಗೆ ಪ್ರಿನ್ಸೆಸ್ ಕಟ್ ಪ್ಯಾನಲ್ಸ್ನ ಅಟ್ಯಾಚ್ ಮಾಡುವಾಗ ಹೆಚ್ಚು ಕಡಿಮೆ ಬರೋದಿಲ್ಲ. ನೋಡಿ ನನಗೆ 1 ಪಾಯಿಂಟ್ ಅನ್ನೋದು ಕೆಳಗಡೆಗೆ ಆ ಕಡೆ ಪ್ರಿನ್ಸೆಸ್ ಪ್ಯಾನಲ್ ಅನ್ನೋದು ಬರ್ತಿದೆ. ಈ ರೀತಿ ಚೆಕ್ ಮಾಡಿಕೊಂಡ್ರೆ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ. ನಾನಿಲ್ಲಿ ಡೈರೆಕ್ಟಾಗಿ ಪ್ರಿನ್ಸೆಸ್ ಕಟ್ ಮೆಥಡ್ ಅನ್ನೋದು ನಾನು ಲೈನಿಂಗ್ ಮೇಲೆ ಮಾರ್ಕ್ ಮಾಡಿದ್ದೀನಿ. ಯಾಕಂದರೆ ನಾವು ಎರಡೂ ಪ್ರಿನ್ಸೆಸ್ ಕಟ್ ಪ್ಯಾನಲ್ಸ್ಗೂ ಮಿಡ್ಲಲ್ಲಿ ಜಾಯಿನ್ ಮಾಡಬೇಕಾದ್ರೆ ನಮಗೆ ಮಾರ್ಜಿನ್ ಅನ್ನೋದು ಬೇಕಾಗುತ್ತೆ, 1/2 ಇಂಚ್ ಮಾರ್ಜಿನ್ ಅನ್ನೋದು. ಸೊ ಈಗ ನಾವು 1/2 ಇಂಚ್ ಮಾರ್ಜಿನನ್ನು ಯಾವ ರೀತಿ ನಾವು ಲೈನಿಂಗ್ ಮೇಲೆ ಮಾರ್ಕ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟು ಒಂದು ಪ್ರಿನ್ಸೆಸ್ ಕಟ್ ಪ್ಯಾನಲ್ಸ್ನ ಬೇರೆ ಯಾವುದಾದ್ರೂ ಚಾಕ್ ಪೀಸನ್ನು ಯೂಸ್ ಮಾಡಿಕೊಂಡು ಈ ರೀತಿ ಡ್ರಾ ಮಾಡ್ಕೊಳ್ಳಿ. ಸೇಮ್ ಚಾಕ್ ಪೀಸ್ ಬೇಡ, ಬೇರೆ ಯಾವುದಾದ್ರೂ ಡಾರ್ಕ್ ಚಾಕ್ ಪೀಸನ್ನು ಯೂಸ್ ಮಾಡಿಕೊಂಡು ನೀವು ಈ ರೀತಿ ಒಂದು ಪ್ರಿನ್ಸೆಸ್ ಕಟ್ ಪ್ಯಾನಲ್ ಯಾವ ರೀತಿ ಇದೆಯೋ ಅದನ್ನು ಅದರ ಮೇಲೆ ಈ ರೀತಿ ಟ್ರೇಸ್ ಔಟ್ ಮಾಡ್ಕೋಬೇಕು. ಈಗ ನೋಡಿ ಈ ರೀತಿ ಸುತ್ತಲೂ ನಿಮಗೆ ಮಾರ್ಜಿನ್ ಇರೋ ಥರ ನೋಡಿಕೊಂಡು ನೀವು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ನಿಮಗೆ 4 ಕಡೆ ಮಾರ್ಜಿನ್ ಅನ್ನೋದು ಸಿಗಬೇಕು. ಆ ರೀತಿ ನಿಮಗೆ ಕ್ಲಾತ್ ಎಲ್ಲ ಅಡ್ಜಸ್ಟ್ ಆಗುತ್ತೋ ಅಲ್ಲಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಟ್ಯಾಪ್ ಮಾಡಿದ್ರೆ ನಿಮಗೆ ಪ್ರಿಂಟ್ ಅನ್ನೋದು ಕಾಣಿಸುತ್ತೆ. ನೋಡಿ ನಿಮಗೆ ಕಾಣಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಡೈರೆಕ್ಟಾಗಿ ನೀವು ಈ ಮೆಥಡಲ್ಲಿ ಫಾಲೋ ಮಾಡೋರಿಗೆ ನಿಮಗೆ ಆ ಪ್ರಿಂಟ್ ಅನ್ನೋದು ಕಾಣಿಸುತ್ತೆ. ಆ ಪ್ರಿಂಟ್ ಮೇಲೇ ನೀವು ಈ ಪ್ರಿನ್ಸೆಸ್ ಕಟ್ ಶೇಪ್ ಅನ್ನೋದು ಡ್ರಾ ಮಾಡಿಕೊಂಡು ನೀವು ಸುತ್ತಲೂ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡ್ಕೋಬೋದು. ಇದು ಈಸಿ ವೇ. ಇಲ್ಲ ನಮಗೆ ಈ ಥರ ಎಲ್ಲ ಮಾಡೋಕ್ಕೆ ಕಷ್ಟ ಆಗುತ್ತೆ ಅನ್ನೋರು ನೀವು ಪೇಪರ್ ಡ್ರಾಫ್ಟಿಂಗನ್ನು ಮಾಡಿಕೊಂಡು ಆನಂತರ ನೀವು ಲೈನಿಂಗ್ ಮೇಲೆ ಪ್ಲೇಸ್ ಮಾಡಿಕೊಂಡು ನೀಟಾಗಿ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡ್ಕೋಬೋದು, ನಿಮ್ಮ ಚಾಯ್ಸು. ಈಗ ಇನ್ನೊಂದು ಪ್ರಿನ್ಸೆಸ್ ಕಟ್ ಪ್ಯಾನಲ್ಸ್ಗೆ ನಾನು ಸುತ್ತಲೂ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ ಸೈಡಲ್ಲಿ 1/2 ಇಂಚ್ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡ್ಕೋತಾ ಇದ್ದೀನಿ.
ನಾನಿಲ್ಲಿ ಸ್ಕೆಚ್ ಪೆನ್ನಲ್ಲಿ ಇನ್ನೊಂದು ಪ್ರಿನ್ಸಸ್ ಕಟ್ ಪ್ಯಾನಲ್ ಡ್ರಾ ಮಾಡ್ಕೊಂಡಿದ್ದೀನಿ. ಬಿಕಾಸ್ ನಿಮಗೆ ಕಾಣಿಸಲ್ಲ ಅನ್ನೋಂಗಿದೆ ನೀವು ಈ ರೀತಿ ಸ್ಕೆಚ್ ಪೆನ್ನಲ್ಲಿ ಕೂಡ ಮಾರ್ಕ್ ಮಾಡ್ಕೋಬೋದು. ಆದಷ್ಟು ಸ್ಕೆಚ್ ಪೆನ್ನನ್ನು ಅವಾಯ್ಡ್ ಮಾಡಿ, ಬಿಕಾಸ್ ನಾನಿಲ್ಲಿ 2 ಲೇಯರ್ಸ್ ಲೈನಿಂಗನ್ನು ಯೂಸ್ ಮಾಡ್ತಿರೋದ್ರಿಂದ ನಿಮಗೇನು ಪ್ರಾಬ್ಲಮ್ ಅನಿಸಲ್ಲ. ಬಟ್ ಸಿಂಗಲ್ ಲೇಯರ್ ಲೈನಿಂಗನ್ನು ಯೂಸ್ ಮಾಡುವಾಗ ನಿಮಗೆ ಸ್ಕೆಚ್ ಪೆನ್ ಈ ರೀತಿ ಯೂಸ್ ಮಾಡಿದ್ರೆ ಲೈನ್ಸ್ ಅನ್ನೋದು ನಮಗೆ ಕಾಣಿಸೋವಂಥ ಚಾನ್ಸಸ್ ಇರುತ್ತೆ. ನೋಡಿ, ಫ್ರಂಟ್ ಪಾರ್ಟಲ್ಲಿ ಏನಾದರೂ ನಮಗೆ ಬ್ಲೌಸ್ ಲೆಂತ್ ಜಾಸ್ತಿ ಆಗಿದೆ ಅಂದಾಗ ನೋಡಿ ಈ ರೀತಿ ಒಂದು 1/2 ಇಂಚ್ ಮೇಲ್ಗಡೆಗೆ ಹೋಗಿ ನೀವು ಈ ರೀತಿ ಮಾರ್ಕ್ ಮಾಡ್ಕೋಬೋದು. ನೋಡಿ, ಈ ಫ್ರೆಂಚ್ ಆರ್ಕ್ ಸ್ಕೇಲನ್ನು ಪ್ಲೇಸ್ ಮಾಡ್ಕೊಂಡು ನೀಟಾಗಿ ಈ ರೀತಿ ಶೇಪ್ ಅನ್ನೋದು ತೊಗೋಬೋದು. ಈಗ ನೀವೇನು ಮಾರ್ಜಿನನ್ನು ಆ್ಯಡ್ ಮಾಡಿದ್ದೀರೋ ಆ ಮಾರ್ಜಿನ್ ಪ್ರಕಾರ ಈ ಪ್ರಿನ್ಸಸ್ ಕಟ್ ಪ್ಯಾನಲ್ ಅನ್ನೋದು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಳ್ಳೋವಾಗ ನೀಟಾಗಿ ಕಟ್ ಮಾಡ್ಕೋಬೇಕು, ಎಲ್ಲೂ ಕೂಡ ಶೇಪ್ ಔಟ್ ಆಗದೆ ಇರೋ ಥರ. ಇನ್ನೊಂದು ಪ್ರಿನ್ಸಸ್ ಕಟ್ ಪ್ಯಾನಲ್ಗೂ ಈಗ ನಾವು ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಸೈಡ್ ಸೀಮ್ ಲೈನ್ ಕಡೆ 2 ಇಂಚಸ್ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆರ್ಮ್ ಕರ್ವ್ ಲೈನ್ ಹತ್ರ 1/2 ಇಂಚ್ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡ್ಕೊತಾ ಹೋಗಬೇಕು. ನಿಮಗೆ ಫ್ರೀ ಹ್ಯಾಂಡಲ್ಲಿ ಈ ರೀತಿ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡೋಕ್ಕೆ ಬರಲ್ಲ ಅಂದರೆ ನೀವು ಟೇಪನ್ನು ಯೂಸ್ ಮಾಡಿಕೊಂಡು 1/2 ಇಂಚ್ ಮಾರ್ಜಿನನ್ನು ಸುತ್ತಲೂ ಆ್ಯಡ್ ಮಾಡ್ಕೋಬೋದು. ಹಾಗೆ ಕೆಳಗಡೆನೂ ಕೂಡ 1/2 ಇಂಚ್ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ನಾನೇನು ಮಾರ್ಕಿಂಗ್ ಮಾಡಿದ್ದೀನೋ ಅದ್ರ ಪ್ರಕಾರ ನೀಟಾಗಿ ಕಟಿಂಗ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ಬಿಗಿನರ್ಸ್ ಯಾರಾದರೂ ಈ ವಿಡಿಯೋನ ನೋಡಿ ನಿಮಗೆ ಈ ಮೆಥಡ್ ಕಷ್ಟ ಅನ್ನಿಸ್ತಿದ್ರೆ ನೀವು ಡೈರೆಕ್ಟಾಗಿ ಪೇಪರ್ ಮೇಲೆ ಕಟ್ಟಿಂಗನ್ನು ಮಾಡಿಕೊಂಡು ಆನಂತರ ನೀವು ಲೈನಿಂಗ್ ಮೇಲೆ ಪ್ಲೇಸ್ ಮಾಡಿಕೊಂಡು ನೀಟಾಗಿ ಈ ಪ್ರಿನ್ಸಸ್ ಕಟ್ ಶೇಪ್ ಅನ್ನೋದು ಫ್ರಂಟ್ ಪಾರ್ಟನ್ನು ಕಟ್ಟಿಂಗ್ ಮಾಡ್ಕೊಳ್ಳಿ. ಇಲ್ಲ ನಮಗೆ ಬರುತ್ತೆ ಅನ್ನೋಂಗಿದ್ರೆ ನೀವು ಈ ಮೆಥಡಲ್ಲಿ ಆರಾಮಾಗಿ ಪ್ರಿನ್ಸಸ್ ಕಟ್ ಪ್ಯಾನಲ್ ಅನ್ನೋದು ಕಟ್ ಮಾಡ್ಕೋಬೋದು. ನೋಡಿ, ಈ ರೀತಿ ನಮಗೆ ಫ್ರಂಟ್ ಪಾರ್ಟಲ್ಲಿ ಪ್ರಿನ್ಸಸ್ ಕಟ್ ಪ್ಯಾನಲ್ಸ್ ಅನ್ನೋದು ರೆಡಿ ಆಯಿತು. ಈಗ ನಾವು ಸ್ಲೀವ್ಸನ್ನು ಮಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೋಸ್ಕರ ಬ್ಯಾಕ್ ಪಾರ್ಟಲ್ಲಿ ನಾವು ಆರ್ಮ್ ರೌಂಡ್ ಅನ್ನೋದು ಚೆಕ್ ಮಾಡ್ಕೋಬೇಕು. ಮೇಲ್ಗಡೆ 1/2 ಇಂಚ್ ಮಾರ್ಜಿನ್ ಅನ್ನೋದು ಶೋಲ್ಡರ್ ಹತ್ರ ಬಿಟ್ಟು ನಾವು ಈ ರೀತಿ ಆರ್ಮ್ ರೌಂಡ್ ಅನ್ನೋದು ಚೆಕ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಚೆಕ್ ಮಾಡಿಕೊಂಡಾಗ ನೋಡಿ, ಆ ಸೈಡ್ ಸೀಮ್ ಪಾಯಿಂಟ್ವರೆಗೂ ನಮಗೆ 6 ಇಂಚಸ್ ಅನ್ನೋದು ಬಂತು. ಬ್ಲೌಸ್ ಪೀಸ್ ಬಂದು ಇದು ನೆಟ್ಟೆಡ್ ಮೇಲೆ ನಮಗೆ ಫುಲ್ ಎಂಬ್ರಾಯ್ಡ್ರಿ ವರ್ಕ್ ಅನ್ನೋದು ಬಂದಿದೆ, ಅಂದರೆ ಮಿಷಿನ್ ಎಂಬ್ರಾಯ್ಡ್ರಿ ವರ್ಕ್ ಅನ್ನೋದು ಬಂದಿದೆ. ಒಂದು ಸೈಡು ನಮಗೆ ಈ ರೀತಿ ಸ್ಲೀವ್ಸ್ಗೆ ಕಟ್ ವರ್ಕ್ ಶೇಪ್ ಅನ್ನೋದು ಕೊಟ್ಟಿರೋದ್ರಿಂದ ಕಸ್ಟಮರು ಸ್ಲೀವ್ಸ್ಗೆ ವಿತೌಟ್ ಲೈನಿಂಗ್ ಸ್ಟಿಚ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ನಾನು ಅದಕ್ಕೆ ಡೈರೆಕ್ಟಾಗಿ ಮೈನ್ ಫ್ಯಾಬ್ರಿಕಲ್ಲಿ ನಾನು ಸ್ಲೀವ್ಸ್ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅಂದರೆ ನ್ಯೂಸ್ ಪೇಪರಲ್ಲಿ ನೀವು ಸ್ಲೀವ್ಸನ್ನು ಮಾರ್ಕ್ ಮಾಡಿಕೊಂಡು ಆ ನ್ಯೂಸ್ ಪೇಪರನ್ನು ಪ್ಲೇಸ್ ಮಾಡಿಕೊಂಡು ನೀಟಾಗಿ ನೀವು ಮೈನ್ ಫ್ಯಾಬ್ರಿಕ್ಸ್ ಮೇಲೆ ಸ್ಲೀವ್ಸನ್ನು ಕಟ್ ಮಾಡ್ಕೋಬೋದು. ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇದೆ ಅಂದರೆ ನೀವು ಡೈರೆಕ್ಟಾಗಿ ಮೈನ್ ಫ್ಯಾಬ್ರಿಕ್ ಕ್ಲಾತ್ ಮೇಲೆ ನೀವು ಸ್ಲೀವ್ಸ್ ಅನ್ನೋದು ಮಾರ್ಕ್ ಮಾಡ್ಕೋಬೋದು. ನೋಡಿ, ಫಸ್ಟ್ ಫೋಲ್ಡಿಂಗ್ ಅನ್ನೋದು ನೀಟಾಗಿ ಮಾಡ್ಕೊಳ್ಳಿ. ಕೆಳಗಡೆ ನಿಮಗೆ ಹೆಚ್ಚು ಕಡಿಮೆ ಅನ್ನೋದು ಇರಬಾರ್ದು. ಈಗ ಇವ್ರಿಗೆ ಬಂದಿರೋದು 6 ಇಂಚಸ್ ಆರ್ಮ್ ರೌಂಡು, ಅದರಲ್ಲಿ 3/4 ಇಂಚಿನ ಮೈನಸ್ ಮಾಡಿದ್ರೆ ನಮಗೆ 5.25 ಅನ್ನೋದು ಬರಬೇಕು. ವಿಡ್ತ್ ಅನ್ನೋದು 5.25 ಪ್ಲಸ್ 2 ಇಂಚಸ್ ಮಾರ್ಜಿನ್ ಸಿಗುತ್ತೋ ಇಲ್ಲೋ ಅಂತ ಚೆಕ್ ಮಾಡ್ಕೊತಾ ಇದ್ದೀನಿ. ಈಗ ಇವರು ಸ್ಲೀವ್ಸ್ ಲೆಂತ್ ಬಂದು 9.5 ಪ್ಲಸ್ 1/2 ಇಂಚನ್ನು ಆ್ಯಡ್ ಮಾಡಿಕೊಂಡು 10 ಇಂಚಸ್ಗೆ ಕೆಳಗಡೆಯಿಂದ 10 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, 5.25 ವಿಡ್ತ್ಗೆ ಈ ರೀತಿ ಒಂದು ಆ ಲೈನ್ ಮೇಲೆ ಮಾರ್ಕ್ ಮಾಡಿಕೊಂಡೆ. ಈಗ ಇವ್ರ ಕ್ಯಾಪ್ ಹೈಟನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಇವರ ಅಪ್ಪರ್ ಚೆಸ್ಟ್ ಬಂದು 28 ಆಗಿರೋದ್ರಿಂದ 28/10 ಮಾಡಿದ್ರೆ 2 ಇಂಚಸ್ ಮೇಲೆ 8 ಪಾಯಿಂಟ್ಸ್ ಅನ್ನೋದು ಸಿಗುತ್ತೆ. ಸೇಮ್ 2 ಇಂಚಸ್ ಮೇಲೆ 8 ಪಾಯಿಂಟ್ಸ್ ಅನ್ನೋದು ನೀವು ಮೇಲ್ಗಡೆ ಲೈನಲ್ಲಿ ಕೆಳಗಡೆ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಮೇಲೆ ಲೈನಿಂದ 2 ಇಂಚಸ್ 8 ಪಾಯಿಂಟ್ಸ್ ಎಲ್ಲಿಗೆ ಬರುತ್ತೋ ಅಲ್ಲಿಗೊಂದು ಮಾರ್ಕ್ ಮಾಡಿಕೊಂಡು ಅಲ್ಲಿ ಕೂಡ ಸ್ಟ್ರೈಟ್ ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಈಗ ಮೇಲ್ಗಡೆ ಲೈನಿಂದ ಕೆಳಗಡೆ ನಾವು ಮಾರ್ಕ್ ಮಾಡ್ಕೊಂಡಿರೋ ಲೈನಿಗೆ 6 ಇಂಚಸ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ರೀತಿ ಕ್ರಾಸಾಗಿ ಟೇಪನ್ನು ಪ್ಲೇಸ್ ಮಾಡಿಕೊಂಡು 6 ಇಂಚಸ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಆಮೇಲೆ 2 ಇಂಚಸ್ ಮಾರ್ಜಿನ್ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮೇಲ್ಗಡೆ ಲೈನಲ್ಲಿ 1 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ನೋಡಿ, ಫ್ರೀ ಹ್ಯಾಂಡಲ್ಲೇ ನಾನು ಈ ರೀತಿ ಸ್ಲೀವ್ಸ್ ಶೇಪ್ ಅನ್ನೋದು ಡ್ರಾ ಮಾಡಿಕೊಂಡೆ. ಕೆಳಗಡೆ ಬಾಟಮಲ್ಲಿ 4.25 ಇಂಚ್ ಅನ್ನೋದು ಸ್ಲೀವ್ಸ್ ಲೂಸ್ ಅನ್ನೋದು ಮಾರ್ಕ್ ಮಾಡ್ಕೊಂಡಿದ್ದೀನಿ. 2 ಇಂಚಸ್ ಅನ್ನೋದು ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಸ್ಲೀವ್ಸ್ ಅನ್ನೋದು ಮಾರ್ಕ್ ಮಾಡಿಕೊಂಡು ನೀಟಾಗಿ ನಾವು ಕಟ್ಟಿಂಗ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಹುಷಾರಾಗಿ ಕಟ್ಟಿಂಗ್ ಅನ್ನೋದು ಮಾಡ್ಕೊಳ್ಳಿ, ಯಾಕಂದರೆ ಆ ಕಡೆ ಈ ಕಡೆ ಕ್ಲಾತ್ ಅನ್ನೋದು ಜರುಗುತ್ತಾ ಇರುತ್ತೆ. ಟೂ ಇಂಚಸ್ ಮಾರ್ಜಿನ್ ಹತ್ರ ಕಂಪಲ್ಸರಿ ನೀವು
ಒಂದು ಟಕ್ಸ್ ಅನ್ನೋದು ಇಟ್ಕೋಬೇಕು ನೋಡಿ ಈ ರೀತಿ. ಹಾಗೆ ಮಿಡ್ಡಲ್ಲಿ ಕೂಡ ಒಂದು ಟಕ್ಸ್ ಅನ್ನೋದು ಇಟ್ಕೋಬೇಕು. ನೀವಿಲ್ಲಿ 90 ಡಿಗ್ರಿ ಅನ್ನೋದು ನೋಡ್ಕೋಬೇಕಾಗಿತ್ತು. ನಾನು ಇಲ್ಲಿ ಮರೆತು ಹೋಗಿದ್ದೀನಿ. ಕಂಪಲ್ಸರಿ 90 ಡಿಗ್ರಿ ಅನ್ನೋದು ಚೆಕ್ ಮಾಡಿಕೊಂಡು ನೀವು ಎಷ್ಟು ಎಕ್ಸಸ್ ಬರುತ್ತೋ ಅಷ್ಟನ್ನು ನೀವು ಕಟ್ ಮಾಡ್ಕೊಳ್ಳಿ. ಹಾಗೆ ಒಂದು ಸೈಡು ನಾನಿಲ್ಲಿ ಫ್ರಂಟು ಆರ್ಮ್ ರೌಂಡ್ ಅನ್ನೋದು ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಅಲ್ಲಿ ಕೂಡ ಒಂದು ಮಾರ್ಕ್ ಅನ್ನೋದು ಇಟ್ಕೊಂಡಿದ್ದೀನಿ. ಈಗ ಉಳಿದಿರೋ ಅಂಥ ಮೈನ್ ಫ್ಯಾಬ್ರಿಕಲ್ಲಿ ನಾವು ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟ್ಗೋಸ್ಕರ ಪ್ಲೇಸ್ ಮಾಡಿಕೊಂಡು ಮೈನ್ ಫ್ಯಾಬ್ರಿಕ್ ಅನ್ನೋದು ಕಟ್ ಮಾಡ್ಕೋಬೇಕು. ನೋಡಿ ಓಪನಿಂಗ್ ಸೈಡ್ ಅನ್ನೋದು ಬ್ಯಾಕ್ ಪಾರ್ಟನ್ನು ಪ್ಲೇಸ್ ಮಾಡ್ಕೊಳ್ಳಿ. ಕಟ್ ಮಾಡೋದಿರೋಕ್ಕೆ ಮೊದಲು ಫಸ್ಟು ಲೈನಿಂಗನ್ನು ಈ ರೀತಿ ಮೈನ್ ಫ್ಯಾಬ್ರಿಕ್ ಮೇಲೆ ಪ್ಲೇಸ್ ಮಾಡಿಕೊಂಡು ನಿಮಗೆ ಕ್ಲಾತ್ ಅಡ್ಜಸ್ಟ್ ಆಗುತ್ತೆ ಇಲ್ವ ಅಂತ ಒಂದು ಸಲ ಚೆಕ್ ಮಾಡ್ಕೋಬೇಕು. ಒಂದೊಂದು ಸಲ ಕೆಲವೊಂದು ಪೀಸಸ್ಗೆ ನಮಗೆ ಮೈನ್ ಫ್ಯಾಬ್ರಿಕ್ ಅನ್ನೋದು ಶಾರ್ಟೇಜ್ ಬರುತ್ತೆ. ಅದಕ್ಕೂ ಮೊದಲು ನೀವು ಒಂದು ಸಲ ಈ ರೀತಿ ಪ್ಲೇಸ್ ಮಾಡಿಕೊಂಡು ಯಾವ್ಯಾವ ಪಾರ್ಟನ್ನು ಎಲ್ಲೆಲ್ಲಿ ಪ್ಲೇಸ್ ಮಾಡಿಕೊಂಡ್ರೆ ನಮಗೆ ಕ್ಲಾತ್ ಅನ್ನೋದು ಅಡ್ಜಸ್ಟ್ ಆಗುತ್ತೆ ಅಂತ ನೋಡಿಕೊಂಡು ನೀವು ಆನಂತರ ನೀವು ಮೈನ್ ಫ್ಯಾಬ್ರಿಕ್ ಅನ್ನೋದು ಲೈನಿಂಗಿಗಿಂತ ಒಂದು 1/4 ಇಂಚ್ ಅಥವಾ ಒಂದು 1/2 ಇಂಚ್ ಮಾರ್ಜಿನ್ ಇರೋ ಥರ ನೋಡಿಕೊಂಡು ಎಕ್ಸ್ಟ್ರಾ ಕಟ್ ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ಯಾರಾದರೂ ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಸರ್ಕಲಲ್ಲಿ ಯಾರಾದರೂ ಸ್ಟಿಚಿಂಗನ್ನು ಮಾಡ್ತಾಯಿದ್ರೆ ಅಂಥವ್ರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ನೋಡಿ ಸುತ್ತಲೂ 1/2 ಇಂಚ್ ಮಾರ್ಜಿನ್ ಇರೋ ಥರ ಕಟ್ ಮಾಡ್ಕೋತಾ ಇದ್ದೀನಿ. ಸೇಮ್ ನೀವು ಈ ಕಾಟನ್ ಲೈನಿಂಗನ್ನು ಏನು ಕಟ್ ಮಾಡ್ಕೊಂಡಿದ್ದೀರೋ ಅದನ್ನು ಪ್ಲೇಸ್ ಮಾಡಿಕೊಂಡು ನೀವು ಸ್ಯಾಟಿನ್ ಲೈನಿಂಗ್ ಅನ್ನೋದು ನೀವು ಕಟ್ ಮಾಡ್ಕೋಬೇಕಾಗುತ್ತೆ. ಕಂಪಲ್ಸರಿ ನೀವು ಸ್ಯಾಟಿನ್ ಲೈನಿಂಗ್ ಅನ್ನೋದು ಕೂಡ ಯೂಸ್ ಮಾಡ್ಕೋಬೇಕು. ಮೈನ್ ಫ್ಯಾಬ್ರಿಕ್ ಬ್ಲೌಸು, ಸ್ಯಾಟಿನ್ನು, ಆನಂತರ ಕಾಟನ್ ಲೈನಿಂಗ್, ಈ ರೀತಿ 3 ಲೇಯರ್ಸನ್ನು ನೀವು ಯೂಸ್ ಮಾಡಿಕೊಂಡು ಈ ಬ್ಲೌಸ್ ಅನ್ನೋದು ಸ್ಟಿಚಿಂಗ್ ಮಾಡಬೇಕು. ಈ ಬ್ಲೌಸು ಸ್ಟಿಚಿಂಗ್ ವಿಡಿಯೋನು ಕೂಡ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.